ಸೋಷಿಯಲ್ ಮೀಡಿಯಾದಲ್ಲಿ ನಟ ಪ್ರಥಮ್ ಅವರ ವಿರುದ್ಧ ಸಾಕಷ್ಟು ಟ್ರೋಲ್ಗಳು ಮತ್ತು ಒಂದಷ್ಟು ಮೀಮ್ಸ್ಗಳು ಓಡಾಡ್ತಿದ್ದು ಆ ವಿರುದ್ಧವಾಗಿ ಈಗ ಒಂದು ಇಂಜಂಕ್ಷನ್ ಆರ್ಡರನ್ನು ತಂದಿದ್ದಾರೆ. ಸೊ ಇದಕ್ಕೆ ಕಾರಣ ಏನು ಅಂತ ಖುದ್ದು ಮಾತಾಡೋಕ್ಕೆ ಪ್ರಥಮ್ ಅವರು ಇದ್ರೆ ಮಾತಾಡ್ಸೋಣ. ಸರ್ ನಮಸ್ತೆ. ಈ ಥರದೊಂದು ಇಂಜೆಕ್ಷನ್ ಆರ್ಡರ್ ತರೋಕ್ಕೆ ಕಾರಣ ಏನಾಗಿತ್ತು ಅಂತ ನೀವು ನೋಡ್ತಿರೋದ ಇಂಜೆಕ್ಷನ್ ತರೋದು ಬಹಳ ತುಂಬ ದೊಡ್ಡ ಇದರಲ್ಲಿ ಇದು ಕೂಡ ದೊಡ್ಡದೇ ಆಗೋ ಮಟ್ಟಕ್ಕಾದಾಗ, ಯಾಕೆಂದರೆ ಸ್ಟಾರ್ಟಿಂಗೆಲ್ಲ ಟ್ರಾಲ್ ಮಾಡಿದಾಗ ಫನ್ ಅಂತ ಅಂದ್ಕೊಂಡೆ ಅವ್ರು ಬುದ್ಧಿ ಕಲಿತಾರೆ ಬಿಡಿ ಒಂದು ಸ್ವಲ್ಪ ಹೊತ್ತು ಅಂತ. ಲಾಸ್ಟ್ ಇಯರ್ ಅದೇ ಇದಾಯ್ತಲ್ಲ ಬ್ರದರ್, ಅದೇನಿಲ್ಲ ಕೊಕೇನ್ ಮುಹೂರ್ತದ ಸಮಯದಲ್ಲಿ ಹೀಗೆ ಮಾಧ್ಯಮದವರೊಬ್ಬರು ಕೇಳಿದ್ರು ಏನು ಹೇಳ್ತೀರಂತ. ಆಗ ಹೇಳಿದ ವಿಚಾರದಲ್ಲಿ ಹಿಂಗಾಯಿತು. ಗೌರ್ಮೆಂಟಿಂದ ಅಧಿಕೃತ ಸರ್ಕಾರದಲ್ಲ, ನಾನು ಹೈಕೋರ್ಟಿಂದ ತಂದಿರೋ ಆರ್ಡರ್ ಇದು. ಯಾರೇ ನನ್ನ ತೇಜೋವಧೆಗೆ ಯಾವುದೇ ಪೋಸ್ಟ್ ಹಾಕಲಿ, ಯಾವುದೇ ಇದು ಮಾಡಿದ್ರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತದೆ, ನ್ಯಾಯಾಂಗ ನಿಂದನೆ, ಡೈರೆಕ್ಟ್ ಅವರು ಅರೆಸ್ಟ್ ಆಗ್ತಾರೆ. ಅಂದರೆ ನನಗೆ ಕಾನೂನಾತ್ಮಕವಾಗಿ ಫೇಸ್ ಮಾಡಬೇಕಾಗತ್ತೆ. ಇಲ್ಲ ನಾನು ಮಾನನಷ್ಟ ಮೊಕದ್ದಮೆ ಆಗ್ತೀನಿ, ಒಂದು ಸಣ್ಣ ನೆಗೆಟಿವ್ ನನಗೆ ಹಾಕೋರು. ಯಾಕೆ ನನಗೆ ಸಿನಿಮಾ ಮಾಡ್ತಾಯಿದ್ದೀನಿ ಸರ್, ನನ್ನ ಸಿನಿಮಾ ಉಳಿಬೇಕು. ಇವರು ಎಕ್ಸ್ಟ್ರೀಮ್ ತೀವ್ರವಾಗಿ ತೇಜೋವಧೆಗೆ ಇಳಿತಾ ಇದ್ದಾರೆ ಅಂದಾಗ ನಾನು ಉಳಿಬೇಕಾಗುತ್ತೆ. ನನ್ನ ಅಸ್ತಿತ್ವಕ್ಕೆ ಇವೆಲ್ಲ ಮಾಡ್ಕೋತಾ ಇದ್ದೀನಿ ಸರ್, ಬೇರೆ ಇನ್ನೇನೂ ಇಲ್ಲ ಸರ್. ನೀವು ನನಗೆ ಒಂದು ಎಕ್ಸಾಂಪಲ್ ಒಂದು ಶೋ ಕೊಟ್ರಿ, ಯಾವುದು ಬಿಗ್ ಬಾಸ್ ಅನ್ನೋದು ಗೆಲ್ಸ್ಕೊಟ್ರಿ. ಮಾಧ್ಯಮದವ್ರು ಬಂದಾಗ ಜಾಗ ಕ್ಯಾಮ್ರಾ ಹಿಡಿದ್ರಿ, ಜನ ಬಂದಾಗ ಮೈಕ್ ಹಿಡಿದ್ರು, ಜನ ಓಟ್ ಹಾಕಿದ್ರು, ಗೆದ್ದೆ. ಗೆದ್ದಕ್ಕೆ ಏನು ಮಾಡಿದೆ ಸರ್? ನಾನು ಸುತ್ತಾಡ್ಕೊಂಡು ಯಾವುದೋ ಏನು ಹೇಳ್ತಾರೆ ರಮ್ಮಿ ಆಡೋ ಅಥವಾ ಕೆಲಸಕ್ಕೆ ಬರೋದು ಪ್ರಮೋಷನ್ ಮಾಡ್ಕೊಂಡಿದ್ದೀನಿ ಸರ್. ನಾನು ಒಬ್ಬನೇ ನಟ ಸರ್. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋ ಫೇಕ್ ಪ್ರಮೋಷನ್, ನೋ ಪೇಯ್ಡ್ ಪ್ರಮೋಷನ್ ಮತ್ತು ಯಾವುದೇ ಥರ ಆ್ಯಡ್ಸನ್ನು ನಾನು ಪ್ರಮೋಷನ್ ಮಾಡಲ್ಲ ಅಂತ. ನಾನು ಒಳ್ಳೆ ಎಥಿಕ್ಸ್ ಇಟ್ಕೊಂಡಿರೋಂಥ ಮನುಷ್ಯ ಸರ್. ನೀವು ಗೆಲ್ಸ್ಕೊಟ್ರೆ ಸಿನಿಮಾ ಮಾಡ್ತೇನೆ, ಪ್ರತಿದಿನ 100-150 ಕುಟುಂಬ ಊಟ ಮಾಡ್ತಾರೆ. ಐ ಆಮ್ ರಿಯಲಿ ಹ್ಯಾಪಿ. ಸೊ ಇಷ್ಟು ಹೆಮ್ಮೆ ಇದೆ ಅಂದಾಗ ನಾನು ಯಾಕೆ ಸರ್ ಇದನ್ನು ಮಾಡ್ಕೊಳ್ಳಿ? ಸೊ ಯಾವಾಗ ತೇಜೋವಧೆಗಳಿದ್ರು ನಾನು ಅದಕ್ಕೆ ಈಗ ಇಳಿಲೇಬೇಕಾಗಿ ಬಂತು ಸರ್. ಯಾವ ಘಟನೆ ನಿಮಗೆ ಅಷ್ಟೊಂದು ನೋವು ತರಿಸ್ತು, ಈ ಥರದೊಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅನಿಸ್ತು ಸರ್? ನಾನು ದರ್ಶನ್ ಸರ್ನ ದ್ವೇಷಿ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ. ನಾನು ಹಂಗೆ ಇಲ್ಲ ಸರ್. ಆ ವ್ಯಕ್ತಿ ನಾನು ಯಾಕೆ ಸರ್ ದ್ವೇಷಿಸಲಿ? ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಅಂದರೆ ಎಲ್ಲಾದರೂ ಹೋದಾಗ ಜಯ ಡಿವಾಸ್ ಹಿಂಗೆ ಕೂಗಿ ಅಂತ ಕೂಗ್ತಾರಲ್ಲ, ನನಗೆ ಅದು ಇಷ್ಟ ಆಗಲ್ಲ. ಈಗ ಪ್ರೀತಿಯಿಂದ ಕೇಳಿ ಒಂದು ನಿಮಿಷ, ನೀವು ಸುಮ್ಮನೆ ಟೆನ್ನಿಸ್ ಟೆಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಆಯಿತಾ. ನರಸಿಂಹರಾಜ್ ಅವ್ರ ಬಗ್ಗೆ ಹೇಳ್ತೀನಿ, ದರ್ಶನ್ ಸರ್ ಬಗ್ಗೆ ಹೇಳ್ತೀನಿ ತುಂಬ ಪ್ರೀತಿಯಿಂದ. ಕೂಗ್ಬೇಕಷ್ಟೇ ಒಬ್ಬರೇ ಹಿಂಗಂದ್ರೆ ನಂಗೆ ಆಗಲ್ಲ. ಅದನ್ನು ಏನು ಮಾಡ್ತಾ ಇದ್ದಾರೆ ಇವರು, ಅವ್ರಿಗೆ ಹೆಂಗೆ ಬೇಕು ಹಂಗೆ ಎಡಿಟ್ ಮಾಡೋದು ತೀರಾ ಅಶ್ಲೀಲವಾಗಿ. ಆಮೇಲೆ ನೇರವಾಗಿ ಹೇಳ ಸರ್, ನಿಮ್ಮ ಹತ್ರ ಯಾವ ಮುಚ್ಚುಮರೆ ಸರ್, ನೀವು ಸಹಿತ ಗೌರವಿಸುವಂಥ, ನೀವು ಸಹಿತ ಇಷ್ಟಪಡುವಂಥ ಕನ್ನಡದ ಪ್ರತಿಷ್ಠಿತ ಕಲಾವಿದರು ಯಾರಿದ್ದಾರೆ ಆ ಕುಟುಂಬದ ಲೇಡಿ ಅದರದ್ದೆಲ್ಲನೂ ಎಡಿಟ್ ಮಾಡಿ ಹಾಕೋಕ್ಕೆ ಶುರು ಮಾಡಿದ್ರು ಸರ್. ಪ್ರಪಂಚದಲ್ಲಿ ತುಂಬ ಶ್ರೇಷ್ಠವಾದ ಸಂಬಂಧ ತಾಯಿ ಮಗನ ಸಂಬಂಧ ಸರ್. ಆ ಕುಟುಂಬದವರ ತಾಯಿ ಮಗನ ಸಂಬಂಧನ ಕೂಡ ಎಡಿಟ್ ಮಾಡಿ ತೀರಾ ಅಶ್ಲೀಲವಾಗಿ ಹಾಕೋಕ್ಕೆ ಶುರುವಾದಾಗ ಇದಕ್ಕೆ ಮಿತಿ ಇಲ್ಲದೆ ಇದ್ದಂಗೆ ಆಯಿತು. ತರದೇ ಇದ್ರೆ ಕಾನೂನಾತ್ಮಕವಾಗಿ ಈ ಕೇಂದ್ರ ಸರ್ಕಾರ ಎಚ್ಚೆತ್ಕೋಬೇಕು. ಸೋಷಿಯಲ್ ಮೀಡಿಯಾಗೆಲ್ಲ ಒಂದು ಮಿತಿ ತರಬೇಕು. ಇದನ್ನೇನಾಗ್ತಾರೆ, ಯೂಟ್ಯೂಬರ್ಸು ವೀಡಿಯೋ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ನು ಹಂಗಂದಿದ್ದು ಸರಿನಾ, ಇವನು ಹಂಗಂದು ನನ್ನ ಬಗ್ಗೆ ವೀಡಿಯೋ ಮಾಡಬೇಡಿ ಬ್ರದರ್, ನಾನು ಆರ್ಡ್ರ್ ತಂದಿದ್ದೀನಿ. ನಾನು ಹೇಳ್ತಾ ಇರೋದು ಅವ್ರಿಗೆ, ಅಂದರೆ ನಿಮಗಲ್ಲ ಸರ್, ಅವ್ರಿಗೆ ಹೇಳ್ತಾ ಇದ್ದೀನಿ. ನನ್ನ ನೆಗೆಟಿವ್ ಟ್ರಾಲ್ ಮಾಡೋವಂಥದ್ದು, ನನ್ನ ಬಗ್ಗೆ ಚರ್ಚೆ ಮಾಡಲೇಬೇಡಿ ಸರ್, ಅಗತ್ಯ ಇಲ್ಲ. ದೇಶದಲ್ಲಿ 1000 ಸಮಸ್ಯೆ ಐತೆ ಸರ್. ತಿನ್ನಕ್ಕೆ ಅನ್ನ ಇಲ್ಲದೆ ಎಷ್ಟೋ ಜನ ಸಾಯ್ತಾರೆ, ಅದನ್ನು ಇಟ್ಕೊಂಡು ಮಾಡಿ ಸರ್. ನನ್ನ ರಿಲೇಟೆಡ್ ಏನಾದರೂ ನನಗೆ ತೇಜೋವಧೆ ಆಗೋಂಥ ಯಾವುದೇ ಪೋಸ್ಟು ಏನೇ ಆದರೂ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ತಂದಿದ್ದೀವಿ ಸರ್, ಬಿಡಲ್ಲ ಸರ್ ಅವ್ರನ್ನ. ಕಾನೂನಾತ್ಮಕವಾಗಿ ನಾನು ಇದನ್ನು ಇದು ಮಾಡ್ತೀನಿ. ನನಗೆ ಯಾವುದೇ ತೇಜೋವಧೆ ಯಾರೇ ಪ್ರೆಸ್ ಮೀಟು ಹೇಳಿಕೆ ಕೊಡೋದು, ಮಾಧ್ಯಮದಲ್ಲಿ ಹಾಕೋದು ಮಾಡಿದ್ರೆ ನೋಡಿ, ಪುನೀತ್ ಅಲಿಯಾಸ್ ಪ್ರಥಮ್ ನೋಡಿ, ನನ್ನ ಹೆಸರು ಪೈನ್ಫುಲ್ ಅಬೋ ಕೇಸ್ ಎಲ್ಲರಿಗೂ ಅಷ್ಟೇ. ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಪ್ಲ್ಯಾಟ್ಫಾರ್ಮ್ ನೋಡಿ, ಅಶೋಕ್ ಕುಮಾರ್, ಮೆಟಾ 4 ಇನ್ಸ್ಟಾ ಎಲ್ಲದಕ್ಕೂ ಸೇರಿಸಿ ತಂದಿದ್ದೀವಿ. ನಾವು ಬದುಕಬೇಕು ಸರ್, ನಮ್ಮ ಬದುಕಿಗೆ ಇದು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಯಾರನ್ನೂ ತೇಜೋವಧೆಗಳಿಲ್ಲ ಸರ್. ಅಂದರೆ ನೇರವಾಗಿ ಈಗ ದರ್ಶನ್ ಅವರ ಅಭಿಮಾನಿಗಳ ವಿಚಾರವಾಗಿ ಇದನ್ನು ಇಂಜೆಕ್ಷನ್ ಆರ್ಡರ್ ತಂದಿರೋದು ಅಭಿಮಾನಿಗಳಿಂದ ಮತ್ತು ಮಾಧ್ಯಮಗಳ ಮೇಲೆ. ಯಾಕೆಂದರೆ ಅವ್ರು ಏನು ಮಾಡ್ತಾಯಿದ್ರೆ, ಕೆಲವು ಮಾಧ್ಯಮಗಳಲ್ಲಿ ಬರೋ ಥರದಲ್ಲಿ ವಿಕೃತವಾಗಿ ಎಡಿಟ್ ಮಾಡೋದು. ಇದೇನಾಗುತ್ತೆ, ಅದನ್ನು ಟಿ ವಿಲಿ ಹಾಕೋಕ್ಕೆ ಶುರು ಮಾಡ್ತಾರೆ. ನನಗೆ ಆಮೇಲೆ ಇವ್ರೇನು ಗೊತ್ತಾ, ಒಬ್ಬ ವೀಡಿಯೋ ಇಟ್ಕೊಂಡು ಯಾರು ಹೆಂಗೆ ಬೇಕಾದ್ರೆ ಮಾತಾಡ್ಬಿಡ್ಬೋದು, ಅದನ್ನೇ ಟಿ ವಿಲಿ ಹಾಕೋಕ್ಕೆ ಶುರು ಮಾಡ್ತಾರೆ ಸರ್. ಅರ್ಥ ಆಯ್ತಲ್ಲ ಸರ್? ಅಂದರೆ ಇವ್ರು ಬೈದಾಗ ಪ್ರಥಮ್ಗೆ ಇಂಥವ್ರಿಂದ ಇಂಥ ವಾರ್ನಿಂಗ್ ಅಂತ ಆ ವಿಡಿಯೋಗಳು ಬರೋಕ್ಕೆ ಶುರು ಮಾಡಿದ್ರೆ ಒಂದು ಒಪಿನಿಯನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ನಾನು ಅದಕ್ಕೆ ನನ್ನ ನೆಗೆಟಿವ್ ರಿಲೇಟೆಡ್ ಯಾರಾದರೂ ಪ್ರೆಸ್ ಮೀಟ್ ಮಾಡಿದ್ರು ಬರಬಾರ್ದು, ಆ ಕಂಟೆಂಟ್ ನಾನು ತಂದಿದ್ದೀನಿ ಸರ್. ಇನ್ನೊಂದು ಕಡೆ ನೋಡೋದಾದರೆ ನಿಮ್ಮದೇ ಸಿನಿಮಾದ ಅಡಿಬರಹ ಗಮನಿಸೋದಾದರೆ ಎಲ್ಲೋ ಒಂದು ಕಡೆ ನೀವೇ ಬೇಕು ಅಂತ ದರ್ಶನ್ ಅವ್ರ ವಿಚಾರಕ್ಕೆ ಹೋಗ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಮೊದಲಿರಲಿಲ್ಲ ಅದು ಸಿನಿಮಾದ ಅಡಿಬರಹದಲ್ಲಿ. ಸರ್ ನಾನು ನೋಡಿ ಸರ್, ಒಂದು ಮಾತು ಹೇಳ್ತೀನಿ, ದಯಮಾಡಿ ತಾವು ಒಂದು ಕೆಲಸ ಮಾಡಿ ಸರ್. ಮನೆಗೆ ಹೋದ ತಕ್ಷಣ ಗೂಗಲ್ ಮಾಡಿ, ಈ ಸಿನಿಮಾ ಮುಹೂರ್ತ 2023 ಅಕ್ಟೋಬರ್. ಸಿನಿಮಾ ಮುಗಿದಿದ್ದು ಯಾವಾಗ ಗೊತ್ತಾ ಸರ್? 2024 ಮೇ. ದಯಮಾಡಿ ಮನೆಗೆ ಹೋದ ತಕ್ಷಣ ಚೆಕ್ ಮಾಡಿ. ಪ್ರಥಮ ಹೇಳೋದು ಸತ್ಯನೋ ಸುಳ್ಳೋ ಎಲ್ಲವನ್ನು ಚೆಕ್ ಮಾಡಿ, ಎಲ್ಲವನ್ನು ಚೆಕ್ ಮಾಡಿ. ಸೊ ನಾನು ಹೇಳಿದ್ದು ಸುಳ್ಳು ಅಂತಾದರೆ ದಯಮಾಡಿ ತಾವು ಆ್ಯಕ್ಷನ್ ತೊಗೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಯಾವ ಇನ್ಸಿಡೆಂಟ್ಗೂ ಮುಂಚೆನೇ ನನ್ನ ಶೂಟ್ ಮುಗಿದೋಗಿತ್ತು. ನಾನು DKD ಸೆಟ್ಗೆ ಹೋಗಿದ್ದೆ. DKD ಸೆಟ್ಗೆ ಹೋದಾಗ ಸೊ ಈ ಇದು DKDಲಿ ಇವೆಲ್ಲ ಮಾಡೋಕ್ಕಾಗಲ್ಲ. DKD ಇಲ್ದಾಗ ಅದರದೇ ಮಾಡ್ತಾಯಿದ್ದೆ. ಸಿನಿಮಾಗೆ ರಿಲೇಟೆಡ್ ಯಾಕೆ ಅಂತ ತಾವು ನೋಡಿ, ಸಿನಿಮಾ ಟ್ರೈಲರ್ ಆಗಲಿ ಟೀಸರ್ ಆಗಲಿ ನೋಡಿ.
ಅಡಿಬರಹದ ವಿರುದ್ಧವಾಗಿ ಏನಾದರೂ ಚರ್ಚೆಗಳು ಸ್ಟಾರ್ಟ್ ಆಗಿತ್ತಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಏನೇ ಮಾಡೋದು ಸರ್, ನಾನು ಇದನ್ನು ಕೋರ್ಟಿಂದ ಆರ್ಡರ್ ತಂದಿದ್ದೀನಿ ಸರ್. ಆ ಚರ್ಚೆ ಏನಾರು ಮಾಡ್ಕೊಳ್ಳಿ, ನನ್ನ ಸಿನಿಮಾ ರಿಲೇಟೆಡ್ ಏನು ಬೇಕು ಮಾಡಿದ್ದೀನಿ ಸರ್. ನನಗೆ ತೇಜೋದಕ್ಕೆ ಬರಬೇಡಿ, ಬಂದರೆ ನಾನು ಅದನ್ನು ಕಾನೂನಾತ್ಮಕ ಹೋಗ್ತೀನಿ. ನನಗೆ ದುಡ್ಡು ಕೊಡೋಕೆ ರೆಡಿ ಇದ್ದು ನೀವು ಏನಾರು ಮಾಡ್ಕೊಳ್ಳಿ, ಯಾರಾದರೂ ಮಾಡ್ಕೊಳ್ಳಿ ಸರ್. ಈಗ ಒಂದಷ್ಟು ಅಭಿಮಾನಿಗಳನ್ನ ಈ ವಿರುದ್ಧವಾಗಿ ಅಂದರೆ ಏನು ಇಂಜೆಕ್ಷನ್ ಆರ್ಡರ್ ಪ್ರಕಾರದಲ್ಲೇ ಅರೆಸ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಇತ್ತು, ಆಗಿದೆ ಆಗಿದೆ. ವಿಡಿಯೋ ನೋಡ್ತೀರಾ ಯಾರು ಹೋಗಿದ್ದಾರೆ? ಅದು ಟ್ರೈಲರ್ ನನಗೆ ತೋರಿಸಲು ಆರಾಮಾಗಿ ತೋರಿಸ್ತೀನಿ. ಯಾರು ಅರೆಸ್ಟ್ ಆಗಿದ್ದಾರೆ ವಿಡಿಯೋ, ಅವ್ರು ಏನು ಕ್ಷಮೆಗೆ ಅರೆಸ್ಟ್ಗಿಂತ ಹೆಚ್ಚಾಗಿ ಕಾಲಿಗೆ ಬಿದ್ದರು, ನಾನು ಕ್ಷಮಿಸ್ಬಿಟ್ಟೆ ಸರ್. ಪ್ರಥಮ್ ಸರ್, ದಯವಿಟ್ಟು ತಪ್ಪಾಗೋಯ್ತು ಸರ್. ನಮಗೆಲ್ಲ ಗ್ರೂಪ್ಗಳಲ್ಲಿ ಬರ್ತವೆ ಸರ್, ದುಡ್ಡು ಕೊಟ್ಬಿಡ್ತವೆ ಸರ್. ಆ ಪೇಜ್ಗಳಿಗೆ ಇಷ್ಟು ಮಾಡು ಅಂತ, ಹೀರೋ ಮೇಂಟೈನ್ ಮಾಡೋಕ್ಕೆ ಅದು ಇದು ಅಂತ ಏನೇನೋ ಗ್ರೂಪ್ಗಳು ಕಳಿಸ್ತಾವೆ ಸರ್. ನಾನು ಹಾಕ್ಬಿಟ್ಟೆ ಸರ್ ಅಂತ ಕಾಲು ಹಿಡ್ಕೊಂಡ್ರು. ಅಂದರೆ ಒಂದಷ್ಟು ಫೇಕ್ ಪೇಜಸ್ಗಳಿಂದ ಆಗ್ತಾ ಇರೋದು ದರ್ಶನ್ ಅವ್ರ ಹೆಸರಿಟ್ಕೊಂಡು. ತೆಗೆದು ಹೌದು, ಅದನ್ನೆಲ್ಲನೂ ತೆಗೆದು ಒಳಗೆ ಕೂಡಿಸಿದ್ದೀನಿ. ನಾನು ಬದುಕಬೇಕಲ್ಲ ಸರ್, ನಾನು ಬದುಕಬಾರ್ದು ಸರ್. ತಪ್ಪು ತಿಳ್ಕೊಂಬಿಡಿ ಸರ್. ಯಾವತ್ತಾರು ಮಾಧ್ಯಮ ನೀವು ಬಂದಾಗ ಎಲ್ಲರೂ ಒಂದು ಕಡೆ ಸಿಗ್ತಾರೆ ಸರ್. ಕ್ಯಾಮ್ರಾ ಬಿಟ್ಟು ಮಾತಾಡೋಣ ಸರ್. ಇವತ್ತು ಕ್ಯಾಮ್ರಾ ಬಿಟ್ಟು ಎಲ್ಲಾದರೂ ಮಾಧ್ಯಮಕ್ಕೆ ಅಗೌರವ ತರುವಂಥ ಒಂದು ಮಾತು ಎಲ್ಲರೂ ನೋಡಿದೆ ನನ್ನ ಬಾಯಿಂದ. ಅಂದಮೇಲೆ ಇವತ್ತು ಮನುಷ್ಯ ಇಂಜೆಕ್ಷನ್ ತರಕ್ಕೆ ಇಳಿದವನೇ ಅಂದರೆ ಅವ್ನಿಗೆ ಎಷ್ಟು ನೋವಾಗಿರ್ಬೇಕು ಒಂದು ಚೂರು ಯೋಚನೆ ಮಾಡಿ ಸರ್. ಹೇಳಿ ಸರ್, ಹೇಳಿ. ಈಗ ಭಾಳ ಮುಖ್ಯವಾಗಿ ಫಸ್ಟ್ ನೈಟ್ ವಿತ್ ದೇವಾ ಸಿನಿಮಾದ ರಿಲೀಸ್ ಇರೋದ್ರಿಂದ ಇನ್ನಷ್ಟು ಭಯ ಕಾಡ್ತಾ ಇದೆ ಸರ್. ಯಾಕಂದರೆ ಇರೋ ಓದ್ ಸಿನಿಮಾದಿಂದ 3.5 ಸಮಥಿಂಗ್ CR ತನಕ ಸಾಲ ಇದೆ ನಿಮ್ಮ ಮೇಲಿದೆ ಅಂತ ಅನ್ನೋವಂಥದ್ದು. ಅದಕ್ಕೆ ಈಗ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಂಗೆ ಮಾಡಿದ್ದೀನಿ. ನಮಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇಂಜೆಕ್ಷನ್ ತಂದಿರೋದು. ಯಾವುದೇ ಥರ ತೇಜೋವಧೆಗೆ ಬಂದರೆ ಸರ್, ಅವರು ಯಾವ ಹಂತಕಾರ ಇಳಿದ್ಬಿಟ್ಟು ಅದನ್ನು TV ಟೆಲಿಕಾಸ್ಟ್ ಆಗುತ್ತೆ ಸರ್. ಅದಾಗಬಾರ್ದು. ಇಂಥವ್ರು ಏನು ಗೊತ್ತಾ, ಯಾರೋ ಮೊಬೈಲ್ ಹಿಡ್ಕೊತಾರೆ, ಯಾರಿಗೇನೋ ಬೈದ್ಬಿಡ್ತಾರೆ. ಸೊ ಬೈದ್ಬಿಟ್ರೆ ಅದನ್ನು TV ಬರೋಕ್ಕೆ ಶುರುವಾಯಿತು ಅಂದಾಗ ನಮ್ಮ ರಿಲೇಟೆಡ್ ಯಾವುದೇ ಥರ ಯಾರೋ ಈಗ ಲೈವ್ ಮಾಡ್ತಾರೆ, ಇನ್ಯಾರೋ ಪ್ರೆಸ್ ಮೀಟ್ ಮಾಡ್ತಾರೆ. ಈಗ ಸಿನಿಮಾ ರಿಲೀಸ್ ಸಮಯದಲ್ಲಿ ಎಲ್ಲ ಚೆನ್ನಾಗಿದೆ ಸರ್. ರಿಲೀಸ್ ಸಮಯದಲ್ಲಿ ಬಂದುಬಿಡ್ತಾರೆ ಸರ್ ಇವರು, ಎಲ್ಲೆಲ್ಲಿಂದ ಉಟ್ಕೊಂಡ್ಬಿಡ್ತವೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದ್ದೀನಿ ಸರ್. ಯಾವುದೇ ಥರ ಮುಜುಗರಕ್ಕಾಗುವಂಥ ಯಾರೇ ಪ್ರೆಸ್ ಮೀಟ್ ಮಾಡಿದ್ರು ಅದಾಗಬಾರ್ದು. ನಿಮ್ಮನ್ನು ಯಾರೋ ದ್ವೇಷ ಅಲ್ಲ ಸರ್, ನನ್ನ ಅಸ್ತಿತ್ವಕ್ಕೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಏನು ರೀ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಅಂತ ನಂಬಿರೋನು ಸರ್. ಯಾರಾದರೂ ಕಿರೀಟ ಅಂದರೆ ಸರ್ವೇಂದ್ರಿಯಾನಂ ಶಿರಸ ಪ್ರಧಾನಂ ಅಂತಾರೆ, ತಲೆ ಮುಖ್ಯ. ಯಾರು ತಲೆಗೆ ಮೇಲಿರೋ ಕಿರೀಟನ ಮಾಧ್ಯಮನ ನಾನು ಮಾಡ್ಕೊಂಡಿದ್ದೀನಿ. ಅಂಥವನು ಇವತ್ತು ನಾನು ಈ ಮಾತು ಹೇಳ್ಬೇಕಾದ್ರೆ ನನಗೂ ನೋವಾಗಿದೆ ಸರ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟೆಲಿಂಗ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರಥಮ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.